ನಾನೇನಾದ್ರು ಮಗು ಹುಟ್ಟಿದಾಗ ಎತ್ಕೊಂಡು ಅಂದ್ಬಿಟ್ಟು ಹಿಂಗ್ ಕೊಟ್ಬಿಟ್ರೆ ಅಲ್ಲೇ ಸೋತಾಯ್ತಾಳೆ. ಎಲ್ಲಾರನ್ನು ಇನ್ವೈಟ್ ಮಾಡುವ ಕೆಲಸ ನಡೀತಾ ಇದೆ. ಅವನ್ನ ಈಚೆಗೆ ಹಾಕಿದೀವಿ ನಾವು. ನೆಕ್ಸ್ಟ್ ಹೆಸರು ಕಾಳು ಬರ್ರಿ. ಹೆಸರು ಕಾಳು ಎಷ್ಟು? 1 kg. 1 kg. ನಮ್ಮ ಮನೆಯಲ್ಲಿ ಮಟನ್ ಸಾಂಬಾರ್ ಪುಡಿ ಹಾಗೂ ತರಕಾರಿ ಸಾಂಬಾರ್ ಪುಡಿ ಎರಡನ್ನೂ ಮಾಡಿಸ್ತಾ ಇದೀವಿ. ಏನ್ ಮಾಡ್ಸಿದೀರಪ್ಪ ನನ್ನ ಕಾರ್ನ? ನಾನು ಓಡಿಸ್ಲೇ ಇಲ್ಲ ಗೈಸ್, ನನಗೆ ಅಂತ ತಗೊಟ್ರು. ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ಜೀರಿಗೆ ನೀರು ಕುಡಿಯವ. ಕುಡ್ನಲ್ಲವ. ಇಸ ಕೊಟ್ರು ಕುಡ್ಕತೆ, ಪರವಾಗಿಲ್ಲ. ಏನು ಕೊಟ್ರು ಬೇಡ ಅನ್ನಲ್ಲ. ಈಗ ಈಗ ಜೀರಿಗೆ ನೀರಿದು ನೀನು ಜೀರಿಗೆ ನೀರಿಗೆ ಜೀರಿಗೆ ಹಾಕಿ ಬೇಯಿಸಿ ಚೆನ್ನಾಗಿ ಇಷ್ಟು ಸುಂಡದ್ಮೇಲೆ ಕುಡಿಸಿದ್ರೆ ಒಳ್ಳೇದು. ಅದಕ್ಕೆ ತುಪ್ಪ ಹಾಕಿ ಅಂತ ಹೇಳ್ಬೇಕು. ಕೇಳಿಸ್ಕೊತವ್ರ ಆಡಿಯನ್ಸ್. ಜೀರಿಗೆ ನೀರು ಜೀರಿಗೆ ಬೇಯಿಸಿ ಇಷ್ಟಾಗ ಗಂಟ ಬೇಯಿಸಿ ಚೆನ್ನಾಗಿ ಅದಕ್ಕೆ ಕಾಯಿಸಿ ತುಪ್ಪ ಹಾಕಿ ಕುಡಿಸ್ಬೇಕು. ವೀಟ್ ಇದ್ರೆ ಕಡಿಮೆ ಆಯ್ತದೆ, ಕೆಲ್ಲೊಟ್ಟೆ ನೋವು ಬಂದ್ರೆ ಕಡಿಮೆ ಆಯ್ತದೆ, ಎಲ್ಲದಕ್ಕೂ ಒಳ್ಳೇದು ಆರೋಗ್ಯಕ್ಕೆ. ಸರಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಏನು ಎಲ್ಲ ಹಿಂಗೆ ತಂದು ಕೊಡ್ತಾವ್ರೆ. ಕುಡಿತೀನಿ. ಗೈಸ್, ಇವಾಗ ನನಗೆ ಯಾಕೋ ಫುಲ್ಲು ಸ್ಲೀಪ್ ಸೈಕಲೇ ಚೇಂಜ್ ಆಗಿಬಿಟ್ಟಿದೆ. ಬೆಳಗ್ಗೆ 6 ಗಂಟೆ 5 ಗಂಟೆಗೆ ಮಲ್ಕೋತೀನಿ, ನಿದ್ದೆನೇ ಬರಲ್ಲ ರಾತ್ರಿ ಫುಲ್ಲು. ಮಲ್ಕೊತೀನಿ ಒಂದು 12 ಗಂಟೆ ಹಂಗೆ. ಕರೆಕ್ಟಾಗಿ 2 ಗಂಟೆ 3 ಗಂಟೆಗೆ ಎಚ್ಚರ ಆದರೆ ಇನ್ನು ಮಲಗೋದೇ ನಾನು 6 ಗಂಟೆಗೆ ಮಲ್ಕೊತೀನಿ. ಒಂದು ವಾರದಿಂದ ಆ ಥರ ಆಗ್ತಾಯಿದೆ. ಅದಕ್ಕೆ ಅಜ್ಜಿಗೆ ಹೇಳಿದ್ದಕ್ಕೆ ಅದೇನೋ ಕಷಾಯ ಮಾಡಿಕೊಟ್ರು. ಆಮೇಲೆ ಏನೋ ಈ ಟೈಮಲ್ಲಿ 8 months ಆದಮೇಲೆ ಬೇಬಿ ಪೊಸಿಷನ್ ತೊಗೋತಾ ಇರುತ್ತಲ್ಲ, ಹಂಗಾಗಿ ನಿದ್ದೆ ಬರಲ್ಲ, ಮತ್ತು ಕೆಳಗಡೆ ಹೊಟ್ಟೆ ನೋವು ಬರೋದು ಆ ಥರ ಆಗ್ತಿತ್ತು. ಸೊ ನೋಡೋಣ ಇನ್ನೊಂದು 2-3 ದಿನ ಏನೋ ಇದು ವರ್ಕ್ ಆಗುತ್ತೆ ಏನೋ ಅಂತ. ಯಾಕೆ ನಗ್ತಾ ಇದೆಯಾ? ನೋಡ್ತಾ ಇದ್ದೀನಿ ಏನೇನೇನೋ ಎಲ್ಲೆಲ್ಲ ಚೇಂಜ್ ಆಗ್ತಾ ಇದೆ. ಇಷ್ಟು ದಿನ ಫುಲ್ ಸ್ಟ್ರಾಂಗ್ ಆಗಿದ್ಲು, ಇವಾಗಲೂ ಇದ್ದಾಳೆ. ಬಟ್ ಸ್ವಲ್ಪ ನೋವು ಅದು ಇದು ಅಂತಿದ್ರೆ ನನಗೆ ಅವತ್ತಿನ ದಿನನೇ ನೆನಪಾಗ್ತೈತೆ. ಮಕ್ಕ ನೋಡಿದ್ರೆ ಇವತ್ತೇ ನಂಗೆ ನಿದ್ದೆ, ನನ್ನ ನೋವು ಎಷ್ಟಾರು ತಡ್ಕೋತೀನಿ, ನಂಗೆ ನಿದ್ದೆ ಇಲ್ಲ. ಸ್ಲೀಪ್ ನಿದ್ದೆ ಆರೋಗ್ಯ. ಅದೇನು ಒಂದಿನದಲ್ಲ, ನನಗೆ ಒಂದು ವಾರದಿಂದ ಹಿಂಗೇನೆ ನಿದ್ದೆ ಮಾಡೋಕ್ಕಾಗ್ತಾಯಿಲ್ಲ, ಓಡಾಡೋಕ್ಕಾಗ್ತಾಯಿಲ್ಲ. ಅದು ಫೀಲ್ ಆಗ್ತೈತೆ ನನಗೆ. ಹೆವಿ ಅನಿಸ್ತೈತೆ ಹೊಟ್ಟೆ ಎಲ್ಲ. ಮತ್ತು ಬೇಬಿ ಪೊಸಿಷನ್ ಎಲ್ಲ ಫುಲ್ ಸ್ಟ್ರಾಂಗಾಗಿ ಗೊತ್ತಾಗುತ್ತೆ. ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ನಾನು ಮಲ್ಕೋಬೇಕು, ಅವಾಗ ನನಗೆ ಕಂಫರ್ಟ್ ಅನ್ಸಲ್ಲ. ಸೊ ಅದರಿಂದ ನನಗೆ ನಿದ್ದೆ ಬರ್ತಾಯಿಲ್ಲ. ಒಂದು ವಾರದಿಂದ ನಿದ್ದೆ ಇಲ್ಲ ನನಗೆ, ಹಂಗಾಗಿ ಸ್ವಲ್ಪ ಟಯರ್ಡ್ ಅನಿಸ್ತಿದೆ ಅಷ್ಟೇ. ಗೈಸ್, ಇಲ್ಲಿ ಎಲ್ಲರನ್ನು ಇನ್ವೈಟ್ ಮಾಡುವ ಕೆಲಸ ನಡೀತಾ ಇದೆ. ಅವನ್ನ ಈಚೆಗೆ ಹಾಕಿದೀವಿ ನಾವು. ಕೂತಿರೋ ಸ್ಟೈಲ್ ನೋಡಿ, ಅವನು ಇಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಅಲ್ಲಿ ಕಾಲ್ ಮಾಡ್ತಾನೆ. ಮಹೇಶ್ವರಮ್ಮ, ನೆಕ್ಸ್ಟ್ ತಿಂಗಳು 9ನೇ ತಾರೀಕು ನಂದು ಸೀಮಂತ. ನೀವು ಫ್ಯಾಬ್ 5 ಅವ್ರು ಬರಲೇಬೇಕು. ಇನ್ವಿಟೇಷನ್ ಕಳಿಸಿದ್ದೀನಿ. ಇಲ್ಲಿ ನನ್ನ ಫ್ರೆಂಡ್ಸ್ಗೆಲ್ಲ ಇನ್ವೈಟ್ ಮಾಡ್ತಾ ಇದ್ದಾರೆ. ನೀನು ಯಾರು ಕರೆಯಲ್ವೇನೆ? ಕರಿತೀಯಾ? ನಾನು 1ನೇ ತಾರೀಕಾಗಲಿ ಕರಿತೀನಿ. ಈ ತಿಂಗಳಿದೆ ಬನ್ನಿ ಅಂದ್ಬಿಡ್ತೀನಿ. ಆಯ್ತಲ್ಲೇ ಅಕ್ಕ, ಅವ್ರನ್ನ ಬಿಟ್ಟು ಅಲ್ಲಿ. ಹೇಗಿದ್ದೀರಾ? ಅವ್ನು ಹೆಂಗೆ ಗೊತ್ತಾಗೈಸ್ ಎಲ್ಲರೂ ಕರೀತಿರೋದು. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ನಿಕ್ಕಿ ಮೈಸೂರಿಂದ, ಅಂದರೆ ಉಡುಪಿ ಈ ಕಡೆಗೆಲ್ಲ ಕಾಲ್ ಮಾಡ್ತಿರೋರು ಹಂಗೆ. ನಾನು ನಿಕ್ಕಿ ಮೈಸೂರಿಂದ. ಆಗಸ್ಟ್ 9ನೇ ತಾರೀಕು ಸೀಮಂತ ಇದೆ ಮಧು ಅವ್ರದ್ದು, ಬನ್ನಿ. ಇನ್ವಿಟೇಷನ್ ಕಾರ್ಡು ಮೈಸೂರಲ್ಲಿ ಕಳಿಸಿದ್ದೀನಿ, ವಾಟ್ಸಪ್ಪಿಗೆ ಕಳಿಸಿದ್ದೀನಿ. ಮೆಹಂದಿ ಇದೆ, ಬಂದ್ಬಿಡಿ. ಮುಂಚೆ 2 ದಿನ ಮುಂಚೆನೇ ಬನ್ನಿ. 2 ದಿನ ಮುಂಚೆ ಎಲ್ಲ ಈಗಲೇ ಬನ್ನಿ ಅಂತ. ಹೌದಾ? ನೋಡು, ಪ್ರೀತಿ ಅಮ್ಮನ ಕಡೆ ಫ್ಯಾಮಿಲಿ ಅಂದ್ರೆ ಪ್ರೀತಿ. ಯಾರ್ದು? ಹರ್ಷಿತಾ. ಹೇಗಿದೆ ಜನರೇ? ಸುಮ್ಮನೆ ತಿಂತವಳೆ, ನೋಡ್ಲಿಲ್ಲ ನನ್ನ. ಇದು ಗೋಪುರ ಕಟ್ಟವ್ರೆ ಅಜ್ಜಿ. ಬೆಳಿಗ್ಗೆ ತಿಂದಿತ್ತಂತಲ್ಲ ಸರಿಯಾಗಿ, ಅದಕ್ಕೆ ನಿನ್ಗಂಗ್ ಗೋಪುರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಗೋಪುರ ಕಟ್ ಕಳ್ಸಿರೋದು. ಸೊ ನಮ್ಮ ಮನೇಲಿ ಇವತ್ತು ಅಜ್ಜಿ ಅವರು, ನಾನು ಇವತ್ತು ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ, ಆದರೂ ಅಜ್ಜಿ ಪಪ್ಪ ಮಾಡಿದ್ದಾರೆ. ಆ್ಯಂಡ್ ಥರ್ಸ್ಡೇ ಆಗಿರೋದ್ರಿಂದ ನಮ್ಮ ಮನೇಲಿ ಇವತ್ತು ಪೂಜೆ ನಡೆದಿದೆ ಸ್ವಾತಿಯವ್ರ ಕಡೆಯಿಂದ. ನಾನು ಹಂಗೆ ಗ್ಯಾಪಲ್ಲಿ 1-2 ಕಡ್ಡಿ ಹಚ್ಕೊಂಡೆ. ಬೂಸಮ್ಮ ಅವರೇ, ಥ್ಯಾಂಕ್ ಯು ಸೋ ಮಚ್ ಅಡುಗೆ ಮಾಡಿದ್ದಕ್ಕೆ, ಸಾಂಬಾರು ಮಾಡಿದ್ದಕ್ಕೆ. ಮಾಡಲೇಬೇಕಲ್ವಾ? ಹಾಂ, ಮೊಸಪ್ಪು ಅನ್ನ. ನನಗೆ ಮೊಸಪ್ಪು ಮಾಡಿದಾಗೆಲ್ಲ ನಮ್ಮ ಅಣ್ಣನೇ ನೆನಪಾಗ್ತಾನೆ. ಏಕೆ?
ಅವ್ನಿಗೆ ಹೆವಿ ಇಷ್ಟ ಮೊಸಪ್ಪು ತುಪ್ಪ ಅನ್ನ. ಕಾಣಿಸುತ್ತೆ ಕಣ್ರೆ. ಒಸಿ ಬೆಳ್ಗವಳೆಲ್ಲ ಇನ್ನೊಸಿ ಬೆಳ್ಗಾಗ್ಲಿ ಅಂತ. ಸೊ ಇವಾಗ ಸಾಕಷ್ಟು ಜನ ಕೇಳ್ತಾ ಇದ್ರಿ ನಾವು ಕುಕಿಂಗ್ ವಿಡಿಯೋ ಮಾಡುವಾಗೆಲ್ಲ ಅದು ಸಾಂಬಾರ್ ಪೌಡರು ಮತ್ತು ಇದನ್ನೆಲ್ಲ ಯೂಸ್ ಮಾಡುವಾಗ ಅದು ಹೇಗೆ ಮಾಡ್ತೀರಾ ಪೌಡರು ಅದನ್ನು ತೋರಿಸಿ ಅಂತ. ಸೊ ಅದು ಇತ್ತು ಇಷ್ಟು ದಿನ ನಮ್ಮ ಮನೆಯಲ್ಲಿ. ಅದನ್ನು ವರ್ಷಕ್ಕೆ ಒಂದ್ಸಲ ಮಾಡೋದ್ರಿಂದ ಬಲ್ಕಲ್ಲಿ ಮಾಡ್ತೀವಿ. ಅದನ್ನು ಏನೋ ಸ್ವಲ್ಪ ಮಾಡಿ ತೋರ್ಸೋಕ್ಕೆ ಕಷ್ಟ ಆಗಿತ್ತು. ಹಾಗಾಗಿ ಇವಾಗ ನಮ್ಮ ಮನೆಯಲ್ಲಿ ಮಟನ್ ಸಾಂಬಾರ್ ಪುಡಿ ಹಾಗೂ ತರಕಾರಿ ಸಾಂಬಾರ್ ಪುಡಿ ಎರಡನ್ನೂ ಮಾಡಿಸ್ತಾ ಇದ್ದೀವಿ. ಸೊ ಅದ್ರದ್ದು ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಅಜ್ಜಿಯವರು ಹೇಳ್ತಾರೆ. ನನಗೂ ಗೊತ್ತಿಲ್ಲ ಅದು, ನಾನು ಇವಾಗ ನೋಡ್ಕೋತೀನಿ. ಸೊ ಒಂದ್ಸಲ ಮಾಡಿದ್ದೆ ಅಂತ ಪುಡಿನ ಯಾವಾಗವ ಇಲ್ಲ ಅಜ್ಜಿ ನೀನು ಸೇರ್ಕೊಂಡು. ಹಾಂ, ಅಂದರೆ ಎಷ್ಟೆಷ್ಟಕ್ಕೆ ಎಷ್ಟೆಷ್ಟು ಹಾಕ್ಬೇಕಂತ ಗೊತ್ತಿಲ್ಲ ನನಗೆ. ಮಟನ್ ಸಾಂಬಾರು ಪುಡಿನೇ ಬೇರೆ ಇಂಗ್ರೀಡಿಯೆಂಟ್ಸು ಮತ್ತು ತರಕಾರಿ ಸಾಂಬಾರು ಪುಡಿನೇ ಬೇರೆ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಸೊ ನಮ್ಮನೇಲಿ ಸ್ವಲ್ಪ ಮಟನ್ ಸಾಂಬಾರು ಪುಡಿ ಜಾಸ್ತಿ ಮಾಡ್ತೀವಿ, ಯಾಕಂದರೆ ನಾವು ರೆಗ್ಯುಲರಾಗಿ ಸ್ವಲ್ಪ ಜಾಸ್ತಿ ನಾನ್ ವೆಜ್ ಮಾಡ್ತಾ ಇರ್ತೀವಿ. ಹಂಗಾಗಿ ಈಗ ಬೂಸಮ್ಮವ್ರು ಹೇಳ್ಕೊಂಡು ಹೋಗ್ತಾರೆ, ನಾವು ಬರೆದು ತೊಗೊಂಡು ಬಂದು ಮಾಡಿಸ್ಬೇಕು. ಆಲ್ಮೋಸ್ಟ್ ಖಾಲಿಯಾಗಿದೆ ನಮ್ಮ ಮನೆಯಲ್ಲಿ. ಯಾವಾಗ ಮದುವೆಲಿ ಮಾಡಿಸಿದ್ದ? ಇಲ್ಲ, ಈಗ ರೀಸೆಂಟಾಗಿ ಅಲ್ಲಿ ಮಾಡಿಸಿದ್ವಲ್ಲ, ಮಾಂಸಾರ ಪುಡಿ ಮಾಡಿಸಿದ್ದು. ಬರೀ ಒಂದೇ ಮಾಡಿಸಿದ್ದ. ಓಕೆ, ಇವಾಗ ಎರಡು ಮಾಡಿಸ್ತಾ ಇದ್ದೀವಿ. ಬರ್ಕೊಳ್ಳೋಕ್ಕೆ ನಮ್ಮ ಕನ್ನಡದ ಕಂದ ಸ್ವಾತಿಯವ್ರು ಬಂದಿದ್ದಾರೆ. ಹಾಂ, ಬಬ್ಲಿ ಸ್ವಾತಿ ರೆಡಿ. ಇವಾಗ ಫಸ್ಟ್ ಮಟನ್ ಸಾಂಬಾರ್ಗೆ ಹೇಳ್ಬಿಡು ಅಜ್ಜಿ. ಇದನ್ನ ನಾವು ಮಾಡಿ ಇವತ್ತೇ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಬಿಸಿಲಲ್ಲಿ ಒಂದು 2-3 ದಿನ ಒಣಗಿಸ್ಬೇಕು ಅದನ್ನು. ಸೊ ಅದೊಂದು ಸಪ್ರೇಟ್ ಬೇರೆ ವ್ಲಾಗ್ ಆಗುತ್ತೆ. ಬಟ್ ಇಂಗ್ರೀಡಿಯೆಂಟ್ಸ್ ಮಾತ್ರ ಇವತ್ತು ನಾನು ನಿಮಗೆ ಹೇಳ್ತೀನಿ. 4 kg ಮೆಣಸಿನ್ಕಾಯಿ ಬರ್ರಿ. ಯಾವುದಕ್ಕೆ? ಮಟನ್ ಸಾರಿಗೆ. ಮಟನ್ ಸಾಂಬಾರ್ ಪುಡಿ ಇದು. ಯೂಶಲಿ ನಮ್ಮ ಕಡೆ, ನಮ್ಮ ತಾಯಿ ಮನೆ ಕಡೆ ಎಲ್ಲ ಈ ಥರ ಪೌಡರ್ ಮಾಡಿ ನಾವು ಸಾಂಬಾರಿಗೆ ಯೂಸ್ ಮಾಡ್ತೀವಿ. ಕೆಲವೊಬ್ಬೊಬ್ಬರು ಪ್ಯಾಕೆಟ್ ತಂದೆಬಿಟ್ಟೆ ಮಾಡಿಬಿಡ್ತಾರೆ. ಬಟ್ ನಾವು ಹಂಗೆ ಮಾಡಲ್ಲ, ವರ್ಷಕ್ಕಾಗುವಷ್ಟು ಮಾಡಿಸ್ಕೊಳ್ತೀವಿ. ಮಟನ್ ಸಾಂಬಾರ್ ಪುಡಿ ಪೌಡರ್ ಎಷ್ಟು ಕೆ ಜಿ ಅಜ್ಜಿ? 4 kg. ಮೆಣಸಿನ್ಕಾಯಿ, ಒಣ ಮೆಣಸಿನಕಾಯಿ. ಹಾಂ, 1 kg ಬ್ಯಾಡ್ಗೆ. 1 kg ಬ್ಯಾಡ್ಗೆ ಮೆಣಸಿನಕಾಯಿ. ಬೇಗ ಬರಬೇಕು ಕನ್ನಡದ ಕಂದ. ಇವಾಗ ಮನೇಲಿ ಜಾಸ್ತಿ ಜನ ಇದ್ದು ನಾವು ಜಾಸ್ತಿ ಯೂಸ್ ಮಾಡ್ತಿದ್ರೆ ಬೇಗ ಖಾಲಿ ಆಗುತ್ತೆ. ಬ್ಯಾಡ್ಗೆ ಮೆಣಸಿನಕಾಯಿ ಎಷ್ಟು? 1 kg. ಅದಾದ್ಮೇಲೆ 4 kg ಧನ್ಯ. 4 kg ಧನ್ಯ. ಗೊತ್ತಾ, ನಾವು ಟ್ಯೂಷನ್ಗೆ ಹೋಗ್ಬೇಕಾದ್ರೆ ಕನ್ನಡ ವರ್ಡ್ಸ್ ಹೇಳ್ತಿದ್ರು ನೋಡು. ಇದೇನಂತಾರಲ್ಲ ಅದನ್ನ, ಡಿಕ್ಟೇಷನ್ ಮಾಡಿದಾಗ ಬರೀತಿದ್ವಲ್ಲ, ಬರೀರಿ. ನಾವು ನಮ್ಮ ಮನೆ ರೋಡಲ್ಲೇ ಟ್ಯೂಷನ್ಗೆ ಹೋಗ್ತಿದ್. ನಾನು ಅವಳನ್ನೇ ಜಾಸ್ತಿ ಟ್ಯೂಷನ್ಗೆ ಹೋಗಿರೋದು. ಅವಳು ಮಗ್ಗೆ ಎಲ್ಲ ಹೇಳ್ತಿದ್ರಲ್ಲ, ಟೇಬಲ್ಸ್ ಎಲ್ಲ, ಅವಾಗ ಹಿಂಗೆಲ್ಲ ಅವ್ನು ಮಾಡ್ಕೊಳ್ಳೋಳು. ಟ್ಯೂಷನ್ ಅಂದ್ರೇನೆ ಭಯ ಆಗ್ತಿತ್ತು ನಮ್ಗೆ, ಸ್ಕೂಲ್ ಅಷ್ಟೇನು ಅನ್ಸ್ತಿರ್ಲಿಲ್ಲ. ನೀನ್ ಕನ್ನಡದಲ್ಲಿ ಬರ್ದಿರೋದೆಲ್ಲ ಜನರಿಗೆ ತೋರಿಸ್ತೀನಿ ಬರೀ. ಆಮೇಲೆ ಇನ್ನೊಂದೇನಂದ್ರೆ ನನಗೆ ನಾನು ಇದ್ರಲ್ಲೇನೆ ನಾನು ಒಂದಿನಕ್ಕೂ ಟ್ಯೂಷನ್ಗೆ ಹೋಗಿಲ್ಲ ನಿಮಿಷ, ನನ್ನ ಸ್ಕೂಲ್ ಲೈಫಲ್ಲೇನೆ. 4 kg. ಇದು ಧನ್ಯ ಅಂತ ಅಂದ್ರೆ ಧನ್ಯದ ಕಾಳು ಬರುತ್ತೆ ನಿಮಗೆ, ಅದು ಅಲ್ವಾ ಅಜ್ಜಿ? ಗೊತ್ತಾಯ್ತು, ಧನ್ಯ ಅಂದ್ರೆ ಗೊತ್ತಾಯ್ತು. ಇದು ಕೊತ್ತಂಬರಿ ಸೊಪ್ಪನ್ನ ಬೆಳಿತೀವಲ್ಲ ಅದು. ಓಕೆ, ನೆಕ್ಸ್ಟ್ ಗೊತ್ತಾಯ್ತು ಕಣ್ ಬರ್ರಿ. 1 kg ಕಳಕಳ್ ಬರ್ರಿ. ಕಡಲೆ ಕಾಳು 1 kg. ಅರ್ಧ kg ಅರಿಶಿನ ಬರ್ರಿ. ಕೊಂಬು, ಅರ್ಶಿನದ ಕೊಂಬು ಅಂತ ಹೇಳ್ಬೇಕು. ಅರ್ಶಿನದ ಕೊಂಬು ಬರುತ್ತೆ ಗೈಸ್, ಇಷ್ಟಿಷ್ಟುದ್ದ ಇರುತ್ತೆ ಅದು. ಅದನ್ನ ಬಿಸಿಲಲ್ಲಿ ಒಣಗಾಕಿ ಸ್ವಲ್ಪ ಬಿಸಿ ಮಾಡಿ ಕುಟ್ಬಿಟ್ಟು ಹಾಕ್ಬೇಕು. ಅದನ್ನ ನಿಮ್ಗೆ ಪ್ರಾಸೆಸ್ ತೋರಿಸ್ತೀನಿ ಇನ್ನೊಂದು ವಿಡಿಯೋದಲ್ಲಿ. 1/4 kg ಮೆಂತ್ಯ. 1/4 kg ಮೆಂತ್ಯ. ಮೆಂತ್ಯ ಅಂದ್ರೆ ಏನು ಗೊತ್ತಾ ನಿಮಗೆ? ಇಡ್ಲಿ ದೋಸೆಗೆಲ್ಲ ಉನಿಯಾಕಕ್ಕೆ ಹಾಕ್ತಾರಲ್ಲ ಮೆಂತ್ಯ, ಅದನ್ನ ಮೆಂತ್ಯ ಅಂತಾರೆ. ಮೆಂತ್ಯದ ಕಾಳು. ಅದಾಯ್ತು. ಈಗ ಬೇಳೆ ಸಾರು ಪುಡಿಗೆ ಇಷ್ಟೇ. ಮಟನ್ ಸಾಂಬಾರ್ ಪುಡಿಗೆ ಇನ್ನೇನು 1 kg ಗುಂಟೂರು ಮೆಣಸಿನ್ಕಾಯಿ ಬರ್ರಿ. ಗುಂಟೂರಂತೆ 1 kg. ನಾನು ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ, ನೀವು ಮರ್ತ್ಕೊಳಂಗಿಲ್ಲ. ಇಂಗ್ರೀಡಿಯೆಂಟ್ಸ್ ಇಲ್ಲೇ ಒಂದೊಂದೇ ಹೇಳ್ಬಿಡಿ. 1 kg. ಅದಾಯ್ತು. ಈಗ ಬೇಳೆ ಸಾರು ಪುಡಿಗೆ ಇನ್ನು ಕೆಳಗೆ ಬರಿ. ಬೇಳೆ ಸಾಂಬಾರ್ ಪುಡಿ ಅಂತಂದ್ರೆ ವೆಜ್ ಸಾಂಬಾರ್ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ ಆ ಪೌಡರ್. ಯೂಶಲಿ ಬೇಳೆ ಸಾಂಬಾರ್ ಪುಡಿ ಬೇಗ ಖಾಲಿ ಆಗಲ್ಲ. ಏನು ಬರ್ದೆ? ಏನು ಬರ್ದಿಲ್ಲ. 2 kg ಮೆಣಸಿನ್ಕಾಯಿ ಬರ್ರಿ. 2 kg ಮೆಣಸಿನಕಾಯಿ. ಯಾಕಂದ್ರೆ ನಾವು ಈ ಸಾಂಬಾರ್ ಪುಡಿನ ಸ್ವಲ್ಪ ಮಾಡ್ಕೋತೀವಿ. ಅದಕ್ಕೆ 4 kg ಬರ್ಸೋರು, ಇದಕ್ಕೆ 2 kg ಬರ್ಸ್ತವ್ರೆ. ಅಂದ್ರೆ ನಮ್ಮ ಮನೇಲಿ ಬೇಳೆ ತಿನ್ನೋರು ಜಾಸ್ತಿ ಇಲ್ಲ, ಮೂಳೆ ತಿನ್ನೋರು ಜಾಸ್ತಿ ಇರೋದು, ಅದಕ್ಕೆ. ನೆಕ್ಸ್ಟ್ ಅಜ್ಜಿ ಬರ್ದ್ಯಾ? 2 kg ಮೆಣಸು ಬರ್ರಿ. ಕೊತ್ತಂಬರಿ, ಧನ್ಯ. ಧನ್ಯ ಎಷ್ಟು? 2 kg. 2 kg. ಓಕೆ, ನಾನು ನೋಡ್ಕೋತಾ ಇದ್ದೀನಿ ಗೈಸ್. ನೆಕ್ಸ್ಟ್ 1 kg ಬೇಡಿಗೆ ಮೆಣಸಿನ್ಕಾಯಿ. ಆಲ್ಮೋಸ್ಟ್ ಸೇಮೇ ಇರುತ್ತೆ,
ಪದಾರ್ಥಗಳು. ಇದು ಸ್ವಲ್ಪ ಜಾಸ್ತಿ ಆಗುತ್ತೇನೋ ಅಲ್ವಾ ಅಜ್ಜಿ ಬೇಳೆ ಸಾಂಬಾರ್ ಪುಡಿಗೆ? 1 kg, ಅರ್ಧ kg ಗುಂಟೂರು ಮೆಣಸಿನ ಬರಿ. ಓ ಓಕೆ. ಇದಕ್ಕೆಲ್ಲ ಸ್ವಲ್ಪ ಸ್ವಲ್ಪ ಕಡಿಮೆ ಬರಿಸ್ತೈತೆ. 1 kg ಜೀರಿಗೆ ಬರಿ. 1 kg ಜೀರಿಗೆ. ನೆಕ್ಸ್ಟ್ ಮೆಣಸು ಎಷ್ಟು? 3 ಪಾವು ಮೆಣಸು. 3 ಪಾವು ಅಂದ್ರೆ 3/4 kg. ಎಷ್ಟು? ಮುಕ್ಕಾಲಾ? ಹಾ, ಬರಿ ಮೆಣಸು 3/4 kg. ನೆಕ್ಸ್ಟ್ 1 kg ಕಡಲೆಕಾಳು. 1 kg. ಹಾ, ನೆಕ್ಸ್ಟ್ ಉದ್ದಿನ ಬೇಳೆ 3 kg. ಉದ್ದಿನ ಬೇಳೆ 3 kg. ನೋಡಿ ಇದಕ್ಕೆಲ್ಲ ಜಾಸ್ತಿ ಐತೆ ಇಂಗ್ರೀಡಿಯೆಂಟ್ಸು. ಮಟನ್ ಸಾಂಬಾರ್ ಪುಡಿನೇ ಈಸಿ. ಬೇಳೆ 3 kg. ಬೇಳೆ 3 kg. ನೆಕ್ಸ್ಟ್ ಏನೇನು ಬರ್ದು ಹೇಳಿ ಈಗ ಬೇಳೆ ಸಾರು ಪುಡಿಗೆ? ಮೆಣಸಿನ್ಕಾಯಿ, ಧನಿಯಾ, ಬ್ಯಾಡಗೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಜೀರಿಗೆ, ಮೆಣಸು, ಕಡಲೆಕಾಳು, ಉದ್ದಿನ ಬೇಳೆ. ಸಾಸಿವೆ ಬರಿ 3/4 kg. ಅರ್ಧ kg ಮೆಂತ್ಯ ಬರಿ. ಮೆಂತ್ಯ ಅರ್ಧ kg. ನೆಕ್ಸ್ಟ್ 1/4 kg ಅರಿಶಿಣದ ಕೊಂಬರಿ. ಅರಿಶಿಣದ ಕೊಂಬು 1/4 kg. ನೆಕ್ಸ್ಟ್ ಹೆಸರು ಕಾಳು ಬರಿ. ಹೆಸರು ಕಾಳು ಎಷ್ಟು? 1 kg. 1 kg. ಅದೇನೋ ಹಿಂಗು ಹೇಳ್ತಲ್ಲ, ಹಿಂಗು 1 ಡಬ್ಬ. ಓಕೆ, ಚೆನ್ನಾಗಿರೋದು. ನೆಕ್ಸ್ಟ್ ಅಷ್ಟೇನಾ? ನೋಡು ಒಂದ್ಸತಿ ನೀನು. ನಾನು ಹೇಳ್ತೀನಿ ನೋಡಿ ಗೈಸ್ ಇವಾಗ ಒಂದ್ಸಲ ಎಲ್ರಿಗೂ. ಮಟನ್ ಸಾಂಬಾರ್ ಪೌಡ್ರಿಗೆ ಏನೇನು ಬೇಕಂತಂದರೆ ಮೆಣಸಿನ್ಕಾಯಿ 4 kg, ಬ್ಯಾಡಿಗೆ ಮೆಣಸಿನ್ಕಾಯಿ 1 kg, ಧನಿಯಾ 4 kg, ಕಡಲೆಕಾಳು 1 kg, ಅರಿಶಿಣದ ಕೊಂಬು ಅರ್ಧ, ಆಮೇಲೆ ಮೆಂತ್ಯ 200 ಗ್ರಾಮು, ಗುಂಟೂರು ಮೆಣಸಿನ್ಕಾಯಿ 1 kg. ಅಷ್ಟೇನಾ? ನೆಕ್ಸ್ಟು ಬೇಳೆ ಸಾಂಬಾರು ಪುಡಿದು ಮೆಣಸಿನ್ಕಾಯಿ 2 kg, ಧನಿಯಾ 2 kg, ಬ್ಯಾಡಿಗೆ ಮೆಣಸಿನ್ಕಾಯಿ 1 kg, ಗುಂಟೂರು ಮೆಣಸಿನ್ಕಾಯಿ 500 ಗ್ರಾಮು, ಜೀರಿಗೆ 1 kg, ಮೆಣಸು 750 ಗ್ರಾಮು, ಕಡಲೆಕಾಳು 1 kg, ಉದ್ದಿನಬೇಳೆ 3 kg, ಬೇಳೆ 3 kg, ಸಾಸಿವೆ ಒಂದು 750 ಗ್ರಾಮ್ಸು, ಮೆಂತ್ಯ 500 ಗ್ರಾಮ್ಸು, ಆಮೇಲೆ ಅರಿಶಿಣದ ಕೊಂಬು 250 ಗ್ರಾಮ್ಸ್, ಆಮೇಲೆ ಹೆಸರು ಕಾಳು 1 kg, ಇಂಗು 1 ಡಬ್ಬ. ಇಷ್ಟೇನಾ? ಮುಗಿತಾ? ಓಕೆ, ಥ್ಯಾಂಕ್ ಯು. ಸೊ ಇವಾಗ ನಾವು ಆಚೆ ಹೋಗ್ತಾ ಇದ್ದೀವಿ. ಸಂಜೆಯಿಂದ ಸ್ವಲ್ಪ ರೆಸ್ಟ್ ತೊಗೊಂಡೆ, ನನಗೆ ಸ್ವಲ್ಪ ಆಗ್ತಾ ಇರಲಿಲ್ಲ. ಚಂಪು ಸಾರ್ ಹಾಯ್ ಮಾಡಿ ನಮ್ಮ ಬ್ಲಾಗಲ್ಲಿ. ಬರೀ ಮನ್ಗದು, ತಿನ್ನೋದು, ಬೊಗ್ಳೋದು, ಅವ್ರಿವ್ರು ಕಚ್ಚೋದು ಇದೇ ಒಂದು. ನೋಡು ಹೆಂಗೆ ತಿರ್ಕೊಂಡು ಮಲ್ಕೋತಾನೆ. ಮುನ್ಸ್ಕೊಳತ್ ಕಲ್ತವನೆ, ಮುನ್ಸ್ಕೊಳ್ಳೋದು. ಏ ಚಂಪು, ಮಾತಾಡಲ್ವ ನನ್ನ ಜೊತೆ? ಯಾಕೆ? ವಾಕ್ ಹೋಗೋಣ? ವಾಕ್ಗೆ? ವಾಕ್ ಅಂದ್ಬಿಟ್ರೆ ಮಾತ್ರ ಕಿವಿ ನೆಟ್ಟಗಾಗೋಯ್ತವೆ. ಸೊ ನಮ್ಮದು B6 ಬಂದಿದೆ ಆಫ್ಟರ್ ವೆರಿ ಲಾಂಗ್ ಟೈಮ್. ಏನೇನೋ ಚೇಂಜ್ ಮಾಡಿಸಿದ್ದಾರೆ. ಏನು ಮಾಡಿಸಿದ್ದೀರಪ್ಪ ನನ್ನ ಕಾರ್ನ? ನಾನು ಓಡಿಸ್ಲೇ ಇಲ್ಲ ಗೈಸ್. ನನಗೆ ಅಂತ ತಗೊಟ್ರು ರೈನ್ ಗಾರ್ಡು, ಮ್ಯಾಟು, ಆಮೇಲೆ ಇದು ಸೀಟ್ದು ಸೆನ್ಸರ್ ವರ್ಕ್ ಆಗ್ತಾ ಇರಲಿಲ್ಲ, ಅಲೆಕ್ಸಾ ಸ್ವಲ್ಪ ವರ್ಕ್ ಆಗ್ತಾ ಇರಲಿಲ್ಲ, ಎಲ್ಲ ಅಪ್ಡೇಟ್ ಮಾಡಿಸಿದ್ದಾರೆ. ಹಾಗೆ ನನ್ನ ಕಾರ್ ಪಳಪಳ ಅಂತ ಹೊಳಿತಾ ಇದೆ. ಚೆನ್ನಾಗಿದೆ ಹಿಂಗೆ ನೋಡೋಕ್ಕೆ. ನಂಗೆ ನೀಟಾಗಿ ಇಟ್ಕೋಬೇಕು. ನಮ್ಮ ನಿಖಿಲ್ ಅವರು ಬರೀ ಗಲೀಜು, ಒಳಗಡೆ ಎಲ್ಲ ಗಲೀಜಾಗಲೇ ಏನೋ ವಾಶ್ ಮಾಡಿಸ್ತಾರೆ, ಕ್ಲೀನಾಗಿ ಇಟ್ಕೋತಾರೆ, ಬಟ್ ಗಲೀಜಾಗ್ತಾನೆ ಇರುತ್ತೆ. ಇದ್ಯಾಕೆ ವಿಂಡೋ ಹಾಕಿಲ್ಲ ಕ್ರೆಟಾದು? ಸೊ ಇವಾಗ ಆಚೆ ಹೋಗಿ ಏನಾದ್ರು ತಿನ್ನೋಣ ಅನಿಸ್ತಾ ಇದೆ. ಪೋಲಾರ್ ಬೇರ್ ತಿನ್ನೋಣ. ಪೋಲಾರ್ ಬೇರ್ ಕರ್ಕೊಂಡೋಗಿ ಬನ್ರಿ ವಿನೋದ ಸರ್. ಸ್ವಾತಿ ಮುತ್ತು ಬಾ. ನಿಶಾ ಇಲ್ಲ, ನಿಶಾ ಅವರು ಶಾಪಿಂಗ್ ಹೋಗಿದ್ದಾರೆ, ಸೇಲ್ ಎಲ್ಲ ಕಡೆ ಅಂದ್ಬಿಟ್ಟು. ನೋಡಿ ಏನ ಹಂಗೆ ಥ್ಯಾಂಕ್ ಯು. ನೋಡ್ತೀಯಾ ಅಲ್ಲೇನ್ ಮಾಡ್ಕೊಂಡೆ? ಗೊತ್ತಾಯ್ತಾ? ಇನ್ನೊಂದು ಬರೆದ್ಬಿಡು. ಏನಿನ್ ಹೆಸರು? ನಾಚ್ಕೊಂತವ್ರೆಲ್ಲ. ತಿಂದ್ರಾ? ಚೆನ್ನಾಗಿದೆ. ನಾನೇನೇನು ತಿನ್ಬೇಕು ಅನ್ಕೊಂಡಿದ್ದೆ ಅದೇನು ಸಿಕ್ಲಿಲ್ಲ. ಕೊನೆಗೆ ನಮ್ಮ ಮನೆ ಹತ್ರನೇ ಇರೋ DBC ತಿನ್ನಕ್ ಬಂದಿದೀವಿ. ನಿಖಿಲ್ ಅವರು ಸಬ್ವೆಲ್ ಅದು ಇದು ಏನೋ ತಿಂದ್ರು. ಅದು ಹೆಂಗೆ ನಾನು ಏನಾದ್ರು ತಿನ್ಬೇಕು ಅಂತ ತುಂಬಾ ಕ್ರೇವಿಂಗ್ಸ್ ಆಗ್ದಾಗ್ಲೇ ಏನೂ ಸಿಗಲ್ಲ ನನಗೆ. ಸ್ವಾತಿ ಅವತ್ತು ಹಿಂಗೆ ಆಯ್ತು, ಇವತ್ತು ಹಿಂಗೆ ಆಯ್ತು. ಕೊನೆಗೆ ಇದೊಂದಾರು ತಿನ್ನೋಣ ಅಂತ ಬಂದಿದ್ದೀವಿ. ನಮ್ಮ ಮನೆ ಹತ್ರ ಹೊಸ್ದಾಗಿ ಓಪನ್ ಆಗ್ಬಿಟ್ಟಿದೆ. ಜನ ಇಲ್ಲಿ. ಇವಾಗ ಒಂದು ಸ್ವಲ್ಪ ಕ್ರೌಡ್ ಕಡಿಮೆ ಆಗಿದೆ. ನಿಶಾ ಅವರು ರಚಿತಾ ಅವ್ರ ಮನೆಗೆ ಹೋಗಿದ್ದಾರೆ. ಅಲ್ಲೇ ಇರ್ತೀನಿ ನಾನು, ನಾಳೆ ಬರ್ತೀನಿ ಅಂತ ಫೋನ್ ಮಾಡಿದ್ರು.
ಸೊ ಇವಾಗ ನಾವು ತಿನ್ಕೊಂಡು ಮನೆಗೆ ಹೋಗ್ಬೇಕು. ಮನೇಲಿ ಊಟ ಮಾಡಬೇಕು ಫ್ರೆಂಡ್ಸ್, ಆಯ್ತಾ ಆಯ್ತಾ. ಆಮೇಲೆ ಏನಿಲ್ಲ, ನನ್ನ ಅಜ್ಜಿ ಮಂಗಳಮ್ಮ ಎಲ್ಲರೂ ಅನ್ನ ಮಾಡಿಸ್ಬಿಟ್ಟು ನೀನು ಆಚೆ ಕರ್ಕೊಂಡೋಗಿ ಕರ್ಕೊಂಡ್ಬಂದಿನಿ ಅಂತ ಬೈತಾರೆ ಅಷ್ಟೇ. ಇವಾಗ ಬಂದಿದ ತಕ್ಷಣ ತಿನ್ನಲು ಸಿದ್ಧರಾಗಿರಬೇಕು. ನೀನ್ ತಿನ್ನಲ್ಲ? ತಿನ್ನಿ. ಮ್ಯಾಂಗೋ ಚಿಲ್ಲಿ ಆರ್ಡರ್ ಮಾಡವಳೆ. ಬೇಡ, ಇವತ್ತು ಸಬ್ವೆಲ್ ಚೆನ್ನಾಗಿ ಗಡತ್ತಾಗಿ ತಿಂದ್ರಿ ಈಗ. ಹಾ 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 ಆಮೇಲೆ ಆಮೇಲೆ ಹಾ ಆಮೇಲೆ ಏನು ನನಗೋಸ್ಕರ ಮಾಡ್ತಾರದ ನೀವು? ರಾಜ ಅಂದ್ರೆ ರಾಜ. ಬೇಡ ಹಾ ಆಯ್ತು, ಬೇಡ ಬೇಡ, ಬಿಸಿ ತಿನ್ನಿ. ಅಲ್ಲಿ ನಾನೇ ಹೇಳ್ತಿದ್ದೀನಿ ತಾನೆ ಬೇಡ ಅಂತ. ಅಲ್ಲಿ ಎಲ್ಲ ಅವರೇ ಮಾತಾಡ್ತಾರೆ ಗೈಸ್, ಎಲ್ಲ ಅವರೇ ಮಾತಾಡೋದು. ಹಂಗು ಅಂತಾರೆ ಹಿಂಗು ಅಂತಾರೆ. ಇದು ನಂದು ಸ್ವಾತಿದ್ ಯಾವ್ದು ಗೊತ್ತಾ? ಇದು ಇಲ್ಲಿ ನೋಡಿ, ಇದು ಅದು ನಿಂದೇನು ಬಂದಿಲ್ಲ. ಬಂತು, ವರುಣ್ದು ಬಂತು. ಇಲ್ಲ, ಇದು ನಂದು. ಅವರು ಅದೇನೋ ಮ್ಯಾಂಗೋದೇನೋ ಮಾಡಿದ್ದ, ಬರುತ್ತಲ್ವಾ? ಬರುತ್ತೆ. ನಿಂದು ಸ್ಪೆಷಲ್ ಆಗಿ ರೆಡಿ ಆಗ್ತಾ ಇದೆ. ಸ್ಪೆಷಲ್ ಆಗಿ ರೆಡಿ ಆಗಿ ಸ್ಪೆಷಲ್ ಆಗಿ ಬರುತ್ತೆ. ಕಸ್ಟಮೈಸ್ಡ್. ನಿನ್ನೆ ಆಮ್ಲೆಟ್ ಬಂದಿತ್ತಲ್ಲ, ಅದ ಕಸ್ಟಮೈಸ್ಡ್. ಕೊಟ್ಟಿಲ್ಲ? ಇಸ್ಕೊ. ಓಕೆ ಗೈಸ್, ತಿನ್ಬಿಟ್ಟು ಆಮೇಲೆ ಸಿಗ್ತೀವಿ. ಬಾಯ್ ಬಾಯ್. ಬೇಗ ಇಕ್ಸ್ಬಿಡು, ಎಲ್ಲ ಹಿಂಗೆ ಕಿತ್ಬಿಟ್ಟು ಹಂಗೆ ಹಿಂಗೆ ಚುಚ್ಬಿಡ್ತೀನಿ. ನೋಡಿ ಗೈಸ್, ನನ್ ಮಗು ನನ್ ತರ ಇರುತ್ತೆ ಅಂತ ನಾನ್ ಅಂತ ಇದೀನಿ. ಇವ್ರ ತರ ಇರುತ್ತಂತೆ. ಏನಾದ್ರು ನನ್ ತರ ಇದ್ಬಿಟ್ರೆ ಏನಿದ್ ಹಿಂಗದೆ ಅಂತೀನಿ. ತೂ ಚೆನ್ನಾಗಿಲ್ಲ ಅಂತೀನಿ ಅಂತ ಅಂತೆ. ನನ್ ತರನೇ ಉಡ್ಲಿ ಹಂಗಾರೆ, ನೋಡ್ತೀನಿ. ಅವಾಗ ಅಲ್ಲೇ ಇಲ್ಲೆಲ್ಲ ಇದೆಲ್ಲ ಚುಚ್ಚಿರ್ತಾರಲ್ಲ, ಅದನ್ನೆಲ್ಲ ಕಿತ್ಬಿಟ್ಟು ಹಂಗೆ ಹಿಂಗೆ ಗುದ್ಬಿಡ್ತೀನಿ. ಅವಾಗ ನಾನೇನಾದ್ರು ಮಗು ಹುಟ್ಟಿದಾಗ ಎತ್ಕೊಂಡು ಅಂದ್ಬಿಟ್ಟು ಹಿಂಗ್ ಕೊಟ್ಬಿಟ್ರೆ ಅಲ್ಲೇ ಸೊದೈತಾಳೆ. ನೀನು ಚೂರು ಗೊತ್ತಾಗಲ್ಲ ಗೈಸ್, ಇವ್ರದ್ದು ಎಮೋಷನ್ಸ್ ಏನು ಹೇಳ್ತಾರ. ಹಂಗೆ ಮಾಡೋದು, ಡಾಕ್ಟರ್ ತಂದು ಕೊಡ್ತಾರ. ಇನ್ನೊಂದ ನೀಟಾಗಿ ಕ್ಯಾಪ್ಚರ್ ಮಾಡೋ ವಿಡಿಯೋ ಎಲ್ಲ ಇವ್ರದ್ದು ರಿಯಾಕ್ಷನ್. ನಂತರ ಇದ್ರೆ ಒಂದ್ ಹಣೆಗೆ ಒಂದು ಕೊಡ್ತೀನಿ, ಹಂಗೆ ತೆಗ್ದಿಟ್ಬಿಡ್ತೀನಿ ಅಲ್ಲೇ. ಅಣ್ಣ ಹೆಂಗೆ